Hi guys, welcome back to my YouTube channel. Hi guys, welcome to My YouTube channel. my YouTube channel. Hi ಮಾಡು ಹಿಂಗೆ ಎಲ್ಲರಿಗೂ ಹಾಯ್. Hi, ಹ್ಯಾಪಿ ವರಮಹಾಲಕ್ಷ್ಮಿ. happy Varamalakshmi. ಸೊ ಗೈಸ್ ನಾವು ವರಮಹಾಲಕ್ಷ್ಮಿ ಹಬ್ಬಕ್ಕೆ ಇಲ್ಲಿ ಹೂವೆಲ್ಲ ಪೋಣಿಸ್ಕೊತಾ ಇದ್ದೀವಿ, ಎಲ್ಲ ರೆಡಿ ಮಾಡ್ಕೊತಾ ಇದ್ದೀವಿ. ಎಷ್ಟಕ್ಕ ಟೈಮ್ ಈಗ? 10:35 ಎಷ್ಟೊತ್ತಿಗೆ ಮುಗಿಯುತ್ತೆ ಅಂತ ಗೊತ್ತಿಲ್ಲ. ಈಗ ಒಂದು 10:30 ಹಂಗೆ ಸ್ಟಾರ್ಟ್ ಮಾಡಿದ್ದೀವಿ ಅಂತ ಅನ್ಕೊಳ್ಳೋಣ ಅಲ್ವಾ. ಊಟ ಎಲ್ಲ ಮುಗಿಸಿ ಕೂತಿದ್ದೀವಿ ಸದ್ಯಕ್ಕೆ, ನೋಡೋಣ ಔಟ್ಕಮ್ ಹೆಂಗಿರುತ್ತೆ ಅಂತ. ನಾಳೆ ಬರ್ತಡೇ ಇಟ್ಕೊಂಡು ಬಂದಿದ್ದಾರೆ ಇವತ್ತು ಕೀರ್ತಿ. ನೋಡಿ ಅಡ್ವಾನ್ಸ್ ಹ್ಯಾಪಿ ಬರ್ಡೇ. ಎಲ್ಲ ಅಡ್ವಾನ್ಸ್ ಹ್ಯಾಪಿ ಬರ್ಡೇ ಮಗಳೇ. ಥ್ಯಾಂಕ್ ಯು. ನಾಳೆ ತಂದ್ರು ಒಳ್ಳೆ ದಿನ ಮತ್ತೆ. ಇಲ್ಲಿ ನೋಡಿ ಗೈಸ್, ನಾವೆಲ್ಲ ಹಬ್ಬದ ಬಿಸಿಲ್ ಕೆಲಸ ಮಾಡ್ತಾ ಇದ್ರೆ ಈ ದೊಡ್ಡ ಮನುಷ್ಯರು ಏನ್ ಮಾಡ್ತಾ ಇದ್ದಾರೆ ಅಂತ ನೋಡಿ. ಇಲ್ಲಿ ಏನ್ ಮಾಡ್ತಿದ್ಯಾ ಮನುಷ್ಯ? Phone ನೋಡ್ತಿದ್ದೆ. ಆಲ್ಮೋಸ್ಟ್ ಒಂದ್ ಸ್ವಲ್ಪ ರೆಡಿ ಆಗಿದೆ. ಇವ್ರು ಮಾತ್ರ ಇನ್ನೂ ನಿದ್ದೆ ಮಾಡಿಲ್ಲ. ಪ್ಲೇನ್ ವಾಲ್ ಡೆಕೋರೇಟ್ ಮಾಡಿ ಮುಂದೆ ಕೂರಿಸ್ಬೇಕು ಅಂತ ಇದ್ದಿತ್ತು. ಸೊ ಇದಕ್ಕೆ ನಾವು ವಾಲ್ ಕ್ಲಾಂಪ್ನ ಯೂಸ್ ಮಾಡಿದ್ದೀವಿ. ಸಖತ್ ಸ್ಟ್ರಾಂಗ್ ಆಗಿದೆ ಅದು. ಆ್ಯಕ್ಚುಲಿ ತುಂಬ ಯೂಸ್ಫುಲ್. ನೀವು ನೋಡಿ ನಿಮ್ಮ ಮನೇಲಿ ಏನಾದರೂ ಖಾಲಿ ಗೋಡೆ ಇದ್ದರೆ ಇದನ್ನು ಯೂಸ್ ಮಾಡಿ, ಬೆಸ್ಟು. ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ ದೇವ್ರನ್ನ ಅವಾಗವಾಗ ತೋರಿಸ್ತಾ ಇರ್ತೀನಿ, ನೋಡ್ತಾ ಇರಿ. ನನ್ನ ಹತ್ರ ಗರಿ ಥರ ಇರೋ ಈ ಒಂದು ಎಲೆಗಳಿತ್ತು, ಇದನ್ನು ಸ್ಟಾರ್ಟಿಂಗಲ್ಲಿ ಹಾಕಿದ್ದೆ. ಇದೆ ಇಲ್ಲಿ ಸ್ಯಾರಿ ಪಿನ್ ಮಾಡ್ತಾ ಇದ್ದಾರೆ. ಆಗಿಲ್ವಾ? ಬನ್ನಿ ತಗೊಬನ್ನಿ, ಅಲ್ಲಿಗೇನೆ ಅಲ್ಲೇ ಮಾಡೋಣ. ಅದಾದ್ಮೇಲೆ ನಾವು ಚೆಂಡು ಹೂವು ಪೋಣಿಸಿಟ್ಟಿರೋದನ್ನ ಹ್ಯಾಂಗ್ ಮಾಡಕ್ ಶುರು ಮಾಡಿದ್ವಿ. ನಾವು ತುಂಬಾ ಜಾತ್ರೆ ತರ ಅಥವಾ ತುಂಬಾ ಗ್ರ್ಯಾಂಡ್ ಆಗಿ ಡೆಕೋರೇಟ್ ಮಾಡ್ಬೇಕಂತ ಅನ್ಕೊಂಡಿರ್ಲಿಲ್ಲ. ಸೊ ಸಿಂಪಲ್ ಆಗಿ ನೋಡಕ್ಕೆ ಈ ತರ ಚೆನ್ನಾಗಿ ಕಾಣಿಸ್ತಿತ್ತು. ಓಕೆ ಅಕ್ಕಿ ಹಿಟ್ಟಲ್ಲಿ ಮಾಡಿರೋದಲ್ವಾ ಅದು. ಅದಾದ್ಮೇಲೆ ಪ್ಲೇಟ್ ಒಳಗಡೆ ಅಕ್ಕಿ ಹಾಕಿ ಓಮ್ ಅಂತ ಬರ್ತಿದ್ದಾರೆ. ಅರ್ಶಿನ ಕುಂಕುಮ ಹಾಕಿದೀನಿ. ಈಗ ಸ್ಯಾರಿ ಪಿನ್ ಮಾಡಬೇಕು. ಬಿಂದಿಗೆ ಸ್ಟಿಕ್ ಎಲ್ಲ ಹಾಕಿ ರೆಡಿ ಮಾಡಿದೀವಿ. ಸ್ಯಾರಿ ಫುಲ್ಲು ನೆರಿಗೆ ಹಾಕೊಂತಿದ್ದಾರೆ. ಮುಂಚೆನೇ ಪಿನ್ ಮಾಡಿ ಇಟ್ಟಿದ್ವಿ, ಬಟ್ ಸ್ವಲ್ಪ ಮಾತ್ರ ಮಾಡಿದ್ವಿ. ಈಗ ಫುಲ್ ಸ್ಯಾರಿನ ಪಿನ್ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಅಂತೇಳಿ ಪಿನ್ ಮಾಡ್ತಾ ಇದ್ದೀವಿ. ಆ್ಯಕ್ಚುಲಿ ಸೀರೆ ಉಡ್ಸೋದಕ್ಕೆ ತುಂಬ ಮೇನ್ ಪಾರ್ಟ್ ಮತ್ತು ಕಷ್ಟಕರವಾದ ಕೆಲಸ ಇದಾಯಿತು ಅಂದರೆ ಆಲ್ಮೋಸ್ಟ್ ಎಲ್ಲ ಕೆಲಸ ಆದಂಗೆ ಅಷ್ಟೇ ಅಲ್ವಾಕ. ಮೇನ್ ಇದೆ. ನಾವು ಒಂದಷ್ಟೊತ್ತು ಎಲ್ಲ ನೀಟಾಗಿ ಸ್ಯಾರಿ ಪಿನ್ ಮಾಡಿಕೊಂಡು ಅದಾದಮೇಲೆ ಉಡ್ಸಿದ್ವಿ. ನೋಡೋಕೆ ಈ ಥರ ತುಂಬ ಚೆನ್ನಾಗಿ ಕಾಣಿಸ್ತಿತ್ತು. ಇನ್ನೂ ಕಳಶ ಇಟ್ಟಿಲ್ಲ, ಅದಕ್ಕಿಂತ ಮುಂಚೆ ನೋಡೋಕೆ ಈ ರೀತಿ ಇತ್ತು. ನಾವು ಸ್ಯಾರಿ ಉಡ್ಸಾದ್ಮೇಲೆ ಫ್ರೂಟ್ಸು ಕಳಶ ಇದನ್ನೆಲ್ಲ ಇಟ್ಟ ಮೇಲೆ ಮನೆಯೆಲ್ಲ ನೋಡೋಕೆ ಸ್ವಲ್ಪ ಮೆಸ್ಸಿ ಆಗಿತ್ತು. ಸೊ ಅದನ್ನೆಲ್ಲ ಕ್ಲೀನ್ ಮಾಡಬೇಕಿತ್ತು. ಗೈಸ್ ಕಳಶ ಒಂದು ಇಟ್ಟಿಲ್ಲ, ಆಲ್ಮೋಸ್ಟ್ ಎಲ್ಲ ಆಗಿದೆ. ಕಳಶ ಇಡೋಕ್ಕೂ ಮುಂಚೆ ಸ್ವಲ್ಪ ಮನೆಯೆಲ್ಲ ಒರೆಸಿ ಕ್ಲೀನ್ ಮಾಡ್ಕೊಂಡ್ಬಿಡೋಣ ಅಂತೇಳಿ ನಮ್ಮ ಅಕ್ಕ ಒರೆಸ್ತಾ ಇದ್ದಾರೆ. ನಾವು ಒಂದು ಸ್ವಲ್ಪ ಹೊತ್ತು ಫ್ಯೂ ಹಾರ್ಸ್ಗೂ ನಾನು ಕಂಕಣಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ ಗೈಸ್. ಆ್ಯಂಡ್ ಇದಕ್ಕೆ ರೆಡಿ ಮಾಡ್ಕೊಳ್ಳುವಾಗ ಇದರಲ್ಲಿ 16 ಗಂಟೆ ಇರಬೇಕಂತೆ. ಆಮೇಲೆ ಇದನ್ನ ಅರ್ಶನದಲ್ಲಿ ಹಾಕಿರಬೇಕು. ಆಮೇಲೆ ಇದನ್ನ ಹಾಕೊಂಡೆ ಪೂಜೆ ಮಾಡಬೇಕಂತೆ. ತೋರಿಸ್ತೀನಿ ನೋಡಿ ಗಾಯ್ಸ್. ಸೊ ನೈಸ್. ಚೆನ್ನಾಗಿ ಬಂದಿದೆ ಅಲ್ಲ. ಒಂಚೂರು ಒತ್ತಬೇಕಿತ್ತು. ಮಾಡಿಬಿಡಿ ಅಷ್ಟೇ. ನೋಡಿ ಏನೇನೆಲ್ಲ ಬಂದಿದೆ ಅಂತ. ಬಟ್ ಇಟ್ ವಾಸ್ ಆಕ್ಚುಲಿ ಲುಕಿಂಗ್ ಗುಡ್. ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಎಲ್ಲಾನು ಈಗ ಕೆಲಸ ಈಸಿ ಏನಿಲ್ಲ ಗಾಯ್ಸ್, ಮತ್ತೆ ಯೂಸ್ ಮಾಡ್ಕೊಬಹುದು. ಏನಕ್ಕ ಇದಲ್ಲಿ ಬಿಡ್ತಾ ಇದ್ದೀರಾ? ಇದು ಅಕ್ಕಿ ಹಿಟ್ಟು ನಿತ್ಯ. ಅಕ್ಕಿ ಹಿಟ್ಟಲ್ಲಿ ಬಿಟ್ರೆ ತುಂಬಾ ಶ್ರೇಷ್ಠ. ಅದಕ್ಕೆ ಒಣಗುತ್ತಾ ಇದು? ಒಣಗಿದ್ಮೇಲೆ ಚೆನ್ನಾಗಿ ಕಾಣುತ್ತಾ? ಹೌದು, ಸೇಮ್ ಚಾಪೀಸ್ ತರನೇ. ಹೌದು, ತುಂಬಾ ಚೆನ್ನಾಗಿ ಕಾಣುತ್ತೆ. ಮತ್ತೆ ಅವಾಗ ನಾವು ವಾಶ್ ಮಾಡೋವರೆಗೂ ಹೋಗಲ್ಲ. ರಂಗೋಲಿಗಿನ್ನ ಇದು ತುಂಬಾ ಒಳ್ಳೆಯದು. ಕವಡೆನದು ಕವಡೆ, ಗೋಮತಿ ಚಕ್ರ, ಗುಲ್ಗಂಜಿ, ಇನ್ನೇನಿದೆ ತೋರಿಸಿ. ಅಲ್ಲಿ ಇದನ್ನೆಲ್ಲ ಒಳಗಾಗ್ತಿದ್ದೀರಾ? ಕಲಿಸುತ್ತೆ. ಡ್ರೈ ಫ್ರೂಟ್ಸ್ ಎಲ್ಲ ಒಳಗಾಗ್ತಿದ್ದಾರೆ. ಸೊ ಗೈಸ್ ನಾವು ದೇವರಿಗೆ ಹೂವಿನ ಹಾರ ಎಲ್ಲ ಹಾಕಿ ಪೂಜಾ ಐಟಮ್ಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಕೊಂಡು ಪೂಜೆ ಸ್ಟಾರ್ಟ್ ಮಾಡಿದ್ವಿ. ಆಮೇಲೆ ಗೈಸ್ ನಾವು ಪೂಜೆ ಮಾಡುವಾಗ ಲಕ್ಷ್ಮೀ ನಮ್ಮ ಮನೆಗೆ ಬಾ ಅಂತ ಕೇಳ್ಕೊಳ್ಳೋದಕ್ಕಿಂತ ಪುರಂದರ ವಿಠಲನ ರಾಣಿ ನಮ್ಮ ಮನೆಗೆ ಬಾ ಅಂತ ಕೇಳ್ಕೊಂಡ್ರೆ ಲಕ್ಷ್ಮಿ ಒಳಿತಾಳೆ ಅನ್ನೋದು ಒಂದು ನಂಬಿಕೆ. ಸೊ ದಟ್ಸ್ ಆಲ್ ಫಾರ್ ಟುಡೇ ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.